ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದಾದ್ರೂ ವೀಡಿಯೋಸ್ನ ಅಪ್ಲೋಡ್ ಮಾಡಿದರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ, ಅಪ್ಡೇಟೆಡ್ ಇರ್ತೀರಿ. ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಗಳನ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನಿಂದ ನಾನು ಒಂದು ಹೊಸ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತಂದರೆ ರಾಶಿಗಳ ಸಹಜ ದೌರ್ಬಲ್ಯಗಳು, ಅಂದರೆ ನೆಗೆಟಿವ್ ಟ್ರೈಟ್ಸ್ ಆಫ್ ಝೋಡಿಯಾಕ್ಸ್ ಅಂತ. ಅಂದರೆ ಈಗ ಎಲ್ಲ ರಾಶಿಯವರಿಗೂ ಪಾಸಿಟಿವ್ಸು ಇರುತ್ತೆ, ನೆಗೆಟಿವ್ಸು ಇರುತ್ತೆ. ಸಹಜ ಗುಣ ಸ್ವಭಾವಗಳು ವಿಡಿಯೋ ಆಲ್ರೆಡಿ ನಾನು ಮಾಡಿದ್ದೀನಿ 12 ರಾಶಿಯವರಿಗೆ. ಸಹಜ ಗುಣ ಸ್ವಭಾವಗಳು ಪರ್ಸನಾಲಿಟಿ ಟ್ರೈಟ್ಸ್ ಬರುತ್ತೆ. ಪಾಸಿಟಿವ್ ಟ್ರೈಟ್ಸ್ ಅಂತ ಸಪ್ರೇಟ್ ವಿಡಿಯೋ ನಾನು ಮಾಡ್ತೀನಿ, ಅದು ಸಪ್ರೇಟ್ ಸೀರೀಸ್ ನಾನು ಮಾಡ್ತೀನಿ. ನೆಗೆಟಿವ್ ಟ್ರೈಟ್ಸ್ ಅಂತಂದರೆ ಸ್ವಲ್ಪ ವೀಕ್ನೆಸಸ್, ಯಾವುದರಲ್ಲಿ ನೀವು ತುಂಬ ಓವರ್ ಎಂಥೂಸಿಯಾಸ್ಟಿಕ್ ಆಗಿರ್ತೀರಿ ಅಥವಾ ಅದೊಂದು ಬಿಹೇವಿಯರು ನಿಮ್ಮ ಎಲ್ಲ ಪಾಸಿಟಿವ್ಸ್ನು ಸ್ವಲ್ಪ ಡಲ್ ಮಾಡುತ್ತೆ ಅಥವಾ ಹೈಡ್ ಮಾಡುತ್ತೆ, ಅದನ್ನು ನೆಗೆಟಿವ್ ಟ್ರೈಟ್ಸ್ ಅಂತ ಕರಿತೀವಿ. ಆ ವಿಚಾರವಾಗಿ ಈಗ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ರಾಶಿಯವರಿಗೂ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್ ಇದ್ದೇ ಇರುತ್ತೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಪರ್ಫೆಕ್ಟ್ ಆಗಿದ್ಬಿಡ್ತಾನೆ ಅಂತಂದರೆ ಅವನು ದೇವರಾಗ್ಬಿಡ್ತಾನೆ. ವಿಷ್ಣುವಿನ ಅವತಾರವಾದ ಶ್ರೀರಾಮಚಂದ್ರನ ಚಾರ್ಟ್ನ ನೀವು ಲೆಕ್ಕಕ್ಕೆ ತಗೊಂಡ್ರೂ ಹಿಸ್ಟ್ರಿ ಪ್ರಕಾರ ಇರೋದೇನು ಅಂತಂದರೆ, ರಾಮಚಂದ್ರರು ಹುಟ್ಟಿದಾಗ ಎಲ್ಲ ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದರು, ಎಲ್ಲ ಗ್ರಹಗಳು ಉಚ್ಚ ಸ್ಥಾನದಲ್ಲಿದ್ದರು ಅಂತ ಹೇಳ್ತಾರೆ. ಅಂದರೆ ಕುಜ ಮಕರ ರಾಶಿಯಲ್ಲಿ, ಸೂರ್ಯ ಮೇಷ ರಾಶಿಯಲ್ಲಿ, ಗುರು ಕಟಕ ರಾಶಿಯಲ್ಲಿ, ಚಂದ್ರ ವೃಷಭ ರಾಶಿಯಲ್ಲಿ ಇದ್ರು. ಸೊ ಪರ್ಫೆಕ್ಟ್ ಜಾತಕ ಅಂತ ಹೇಳ್ತಾರೆ. ಅಂಥವ್ರಿಗೇನೆ ವನವಾಸ ತಪ್ಪಿದ್ದಲ್ಲ, ಪಟ್ಟ ಕಷ್ಟ ಒಂದೊಂದಲ್ಲ. ಸೊ ಆ ದೇವರ ಅವತಾರಕ್ಕೆ ಅಷ್ಟು ಕಷ್ಟ ಆದರೆ ನಾವು ಮಾನವರು, ಮನುಷ್ಯರಿಗೆ ಎಷ್ಟು ತೊಂದರೆ ಇದ್ದೇ ಇರುತ್ತೆ. ಪರ್ಫೆಕ್ಟ್ ಆಗಿ ಯಾರು ಹುಟ್ಟಿರೋಲ್ಲ. ಫಾರ್ ಎಕ್ಸಾಂಪಲ್ ಮೇಷರಾಶಿಯವ್ರದ್ದು ತಗೊಳ್ಳಿ. ಮೇಷರಾಶಿ ಅಧಿಪತಿ ಬಂದು ಕುಜ. ಅವರು ಪ್ಯಾಷನೇಟ್ ಇರ್ತಾರೆ, ತುಂಬ ಸ್ಟ್ರಾಂಗ್ ಆಗಿರ್ತಾರೆ, ಕರೇಜಿಯಸ್ ಆಗಿರ್ತಾರೆ. ಆದರೆ ನೆಗೆಟಿವ್ ಏನು, ಎಲ್ಲ ಟೈಮಲ್ಲೂ ಧೈರ್ಯ ಒಳ್ಳೇದಲ್ಲ. ಬಂಡ ಧೈರ್ಯ ಅಂತ ಅನ್ಸ್ಕೊಳುತ್ತೆ ಕೆಲವು ಟೈಮು. ತಲೆ ಗಟ್ಟಿ ಇದೆ ಅಂತ ಬಂಡೆ ಚಚ್ಕೊಳ್ಳೋದು ಒಳ್ಳೇದಲ್ಲ. ಸೊ ಆ ರೀತಿ ವಿಚಾರಗಳು ನೆಗೆಟಿವ್ ಟ್ರೇಟ್ಸ್ ಆಗುತ್ತೆ. ಅದು ಎಲ್ಲ ರಾಶಿಗಳಿಗೂ ಇರುತ್ತೆ. ಈ ಸೀರೀಸ್ನಲ್ಲಿ ನಾನು ಪ್ರತಿಯೊಂದು ರಾಶಿಯ ನೆಗೆಟಿವ್ ಟ್ರೈಟ್ಸ್ ಏನು ಅಂತ ತಿಳಿಸ್ಕೊಡ್ತೀನಿ. ನೆಗೆಟಿವ್ ಟ್ರೈಟ್ಸ್ನ ನೀವು ಆದಷ್ಟು ಸಾಲ್ವ್ ಮಾಡಿಕೊಂಡ್ರೆ ಮತ್ತು ಆ ಒಂದು ಓವರ್ ಆಕ್ಟಿಂಗ್ ಬಿಹೇವಿಯರ್ ಅಥವಾ ಓವರ್ ಆಕ್ಟಿಂಗ್ ಟ್ರೈಟ್ಸ್ನ ನೀವು ಸ್ಟಾಪ್ ಮಾಡ್ತಾ ಬಂದರೆ, ಇಗ್ನೋರ್ ಮಾಡ್ತಾ ಬಂದರೆ, ಆವಾಗ ನೀವು ಸಕ್ಸಸ್ ಕಡೆಗೆ ಜಾಸ್ತಿ ಹತ್ತಿರ ಆಗ್ತೀರಾ. ನಿಮ್ಮ ಜೀವನದ ಪರ್ಪಸ್ ಕಡೆಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮನುಷ್ಯನ ಜೀವನವೇ ಆ ರೀತಿ ಇರುತ್ತೆ. ಎಲ್ಲ ಕುಂದುಕೊರತೆಗಳನ್ನು ಸರಿ ಮಾಡಿಕೊಂಡು ಮುಂದುವರೆದಾಗ ಮಾತ್ರ ನಿಮ್ಮ ಜೀವನದ ಒಂದು ಪರ್ಪಸ್, ಉದ್ದೇಶ ನೆರವೇರುವಂಥದ್ದು. ಸೊ ಈ ವಿಡಿಯೋ ಅದಕ್ಕೆ ತುಂಬ ಉಪಯೋಗ ಆಗತ್ತೆ. ಮತ್ತು ಇನ್ನೊಂದು ರಿಕ್ವೆಸ್ಟ್ ಏನು ಅಂತಂದರೆ, ದಯವಿಟ್ಟು ಸಹಜ ಗುಣ ಸ್ವಭಾವಗಳು ಯಾರಾದರೂ ನೋಡಿಲ್ಲ ಅಂದರೆ ನೋಡಿಬಿಟ್ಟು ನಂತರ ಈ ವಿಡಿಯೋ ನೋಡಿ. ಸಹಜ ಗುಣ ಸ್ವಭಾವಗಳು ತಿಳ್ಕೊಂಡ ನಂತರ ನಿಮಗೆ ಈ ಟ್ರೈಟ್ಸ್ ಯಾಕೆ ಅಂತ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಆಯಿತಾ? ನೋಡಿದರೆ ಆಲ್ರೆಡಿ, ಸೊ ಯು ಕ್ಯಾನ್ ಹ್ಯಾಪಿಲಿ ಗೋ ಥ್ರೂ ದಿಸ್ ವಿಡಿಯೋ. ಆಯಿತಾ? ಈಗ ನಾನು ವೃಷಭ ರಾಶಿಯವರ ನೆಗೆಟಿವ್ ಟ್ರೈಟ್ಸ್ ಅಂದರೆ ದೌರ್ಬಲ್ಯಗಳು, ಸಹಜ ದೌರ್ಬಲ್ಯಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲನೇದೇನು ಅಂತಂದರೆ ಸ್ಟಬ್ಬರ್ನ್ ನೇಚರ್, ಅಂದರೆ ಹಠ ಸ್ವಭಾವ ಹೆಚ್ಚು. ನಾನು ಸಹಜ ಗುಣ ಸ್ವಭಾವಗಳ ವಿಡಿಯೋದಲ್ಲಿ ಹೇಳಿದ್ದನ್ನು ನೀವು ನೋಡಿದರೆ ಅದರಲ್ಲಿ ನಾನು ಹೇಳಿದ್ದೀನಿ, ಇವರು ಒಂದು ಭೂತತ್ವ ರಾಶಿ ಆಗಿರ್ತಾರೆ, ಇವರು ಸ್ಟೇಬಲ್ ಮೈಂಡೆಡ್ ಆಗಿರ್ತಾರೆ ಅಂತ. ಸೊ ಸ್ಟೇಬಲ್ ಮೈಂಡೆಡ್ ಅಂದರೆ ಏನು, ಒಂದು ನಿರ್ಧಾರ ತಗೊಂಡ್ರೆ ಅದು ಏನೇ ಆದರೂ ಅಚಲವಾಗಿ ಆ ನಿರ್ಧಾರಕ್ಕೆ ಹೊಂದಿಕೊಳ್ಳುವಂತೆ ನಡ್ಕೊಂಡು ಹೋಗೋದನ್ನ ದೃಢ ನಿರ್ಧಾರ ಅಂತ ಕರಿತೀವಿ. ಇದು ಯಾವಾಗ ನೆಗೆಟಿವ್ ಆಗುತ್ತೆ ಅಂತಂದರೆ, ಇವರೇನೋ ತಪ್ಪು ಮಾಡ್ತಾ ಇರ್ತಾರೆ, ಅದರಲ್ಲೂ ಕೂಡ ನಾನು ಇದನ್ನು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದಾಗ ಅದು ಹಠ ಸ್ವಭಾವಕ್ಕೆ ತಿರುಗುತ್ತೆ. ಸೊ ನಿಮ್ಮ ಹಠ ಏನಿದ್ರು ನಿಮ್ಮ ಋಣಾತ್ಮಕ ವಿಚಾರಗಳಲ್ಲಿರಬಾರ್ದು, ಧನಾತ್ಮಕ ವಿಚಾರಗಳಲ್ಲಿರಬೇಕು. ಅಂದರೆ ನೀವೇನೋ ನಾನು IAS ಆಫೀಸರ್ ಆಗಲೇಬೇಕು, ಅದರಲ್ಲಿ ಹಠ ಮಾಡಿ, ಅದಕ್ಕೇನು ಪ್ರಿಪರೇಷನ್ ಬೇಕೋ ಮಾಡ್ಕೊಳ್ಳಿ. ಆದರೆ ನಾನು ಇವನ್ನ ಸಾಯಿಸ್ತೀನಿ, ಈ ಥರ ನೆಗೆಟಿವ್ ವಿಚಾರಗಳಲ್ಲಿ ನಿಮ್ಮ ಹಠ ಸ್ವಭಾವ ಒಳ್ಳೆಯದಲ್ಲ. ಎಸ್ಪೆಷಲಿ ನಿಮ್ಮ ಪೇರೆಂಟ್ಸ್ ಏನಾದರೂ ನಿಮಗೆ ಕೇಳುವಾಗ ಅದರಲ್ಲಿ ಹಠ ಸ್ವಭಾವ ತೋರಿಸ್ಬೇಡಿ. ಆಯಿತಾ? ಯಾವುದು ರಿಯಲಿಸ್ಟಿಕ್ ಆಗಿ ಪ್ರಾಕ್ಟಿಕಲ್ ಆಗಿ ನಡೆಯುವಂಥ ಸಾಧ್ಯತೆ ಇರುತ್ತೆ ಅದರ ಬಗ್ಗೆ ಹಠ ಸ್ವಭಾವ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಅದನ್ನು ದೃಢ ನಿರ್ಧಾರ ಥರ ಅಂತ ಹೇಳ್ತಾರೆ. ಆದರೆ ನೀವು ಆಗದೇ ಇರೋದನ್ನು ಇದು ಮಾಡೋಕ್ಕೆ ಹೋದರೆ ಹಠ ಸ್ವಭಾವ ಅಂತ ಕರಿಬೋದು. ಸೊ ಈ ಹಠ ಸ್ವಭಾವ ಒಂದು ನೆಗೆಟಿವ್ ಕ್ವಾಲಿಟಿ ವೃಷಭ ರಾಶಿಯವರಿಗೆ. ಇನ್ನು ಎರಡನೇ ನೆಗೆಟಿವ್ ಕ್ವಾಲಿಟಿ ಏನು ಅಂತಂದರೆ ವೃಷಭ ರಾಶಿಯವ್ರದ್ದು ಪೊಸೆಸಿವ್ನೆಸ್, ಸ್ವಾಮ್ಯ ಸೂಚಕ ನಡವಳಿಕೆ ಅಂತ ಕರೀತಾರೆ. ಅಂದರೆ ಏನಾದರೂ ಒಂದು ವಸ್ತು ಅಥವಾ ವ್ಯಕ್ತಿಯ ಬಗ್ಗೆ ನಾವು ಆಸೆ ಇಟ್ಕೊಂಡ್ರೆ ಅದು ನನಗೇ ಸೇರಬೇಕು, ಅದು ನನಗೆ ಮಾತ್ರ ಸಿಗಬೇಕು, ಬೇರೆಯವರಿಗೆ ಯಾವುದೇ ಕಾರಣಕ್ಕೂ ಸಿಗಬಾರ್ದು ಅನ್ನೋ ಒಂದು ಪೊಸೆಸಿವ್ನೆಸ್ ಇವರಿಗೆ ಸ್ವಲ್ಪ ಶತ್ರು ಆಗುವಂಥ ಚಾನ್ಸಸ್ ಇರುತ್ತೆ. ಇದಕ್ಕೂ ಕೂಡ ಇವರ ದೃಢ ನಿರ್ಧಾರವೇ ಇಂಡೈರೆಕ್ಟ್ಲಿ
ಕನೆಕ್ಟೆಡ್ ಇದೆ. ಯಾಕಂದ್ರೆ ಇವ್ರು ಒಂದು ಸಾರಿ ಫಿಕ್ಸ್ಡ್ ಆಗಿ ಹಠ ಸ್ವಭಾವ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಈ ಪೊಸೆಸಿವ್ನೆಸ್ ಆಟೋಮೆಟಿಕ್ ಆಗಿ ಬರುತ್ತೆ. ಸೊ ಪೊಸೆಸಿವ್ ಇರಬೇಕು, ಯಾವ್ದ್ರಲ್ಲಿ ಇರಬೇಕು ಅದ್ರಲ್ಲಿ ಇರಬೇಕು. ಅವಶ್ಯಕತೆ ಇಲ್ಲದಿರೋದ್ರಲ್ಲೆಲ್ಲ, ಈಗ ನಾರ್ಮಲ್ ಫ್ರೆಂಡ್ಶಿಪ್ ಅನ್ನೋದು ಬರುತ್ತೆ ಅಂತ ತಿಳ್ಕೊಳ್ಳಿ, ನೀನ್ ನನ್ನ ಜೊತೆ ಮಾತ್ರ ಫ್ರೆಂಡ್ಶಿಪ್ ಇಟ್ಕೋಬೇಕು, ಬೇರೆಯವ್ರ ಜೊತೆ ಫ್ರೆಂಡ್ಶಿಪ್ ಇಟ್ಕೋಬಾರ್ದು. ಈ ರೀತಿ ಪೊಸೆಸಿವ್ನೆಸ್ ಒಳ್ಳೇದಲ್ಲ. ಪ್ರೀತಿ ಓಕೆ, ಹೌದು, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇರುವಂತ ನಿಮ್ಮ ಪಾರ್ಟ್ನರ್ ನಿಮ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರಬೇಕು, ಅವರು ಫ್ಲರ್ಟ್ ಮಾಡಬಾರ್ದು ಬೇರೆಯವ್ರ ಜೊತೆ ಅನ್ನೋದು ಇಟ್ ಈಸ್ ಅಕ್ಸೆಪ್ಟಬಲ್. ಬಟ್ ಫ್ರೆಂಡ್ಶಿಪ್ ಕೂಡ ಇವರು ಒಂದೊಂದ್ಸಾರಿ ರಿಸ್ಟ್ರಿಕ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಆ ಪೊಸೆಸಿವ್ನೆಸ್ ಒಳ್ಳೇದಲ್ಲ. ಇನ್ನು ನೆಕ್ಸ್ಟ್ ನೆಗೆಟಿವ್ ಟ್ರೈಟ್ ಏನು ಅಂತಂದ್ರೆ ಇವ್ರದ್ದು ಎಕ್ಸ್ಟ್ರೀಮ್ಲಿ ಅಗ್ರೆಸಿವ್ ಪೀಪಲ್. ಇವರು ಅಗ್ರೆಸಿವ್ನೆಸ್ ಅಂತಂದ್ರೆ ಆಕ್ರಮಣಕಾರಿ ವರ್ತನೆ, ಅಂದ್ರೆ ಒಬ್ಬರ ಮೇಲೆ ಮುಗಿ ಬಿದ್ಬಿಡೋದು ಸಡನ್ ಆಗಿ. ಇವ್ರು ಫಸ್ಟ್ ಆಫ್ ಆಲ್ ಇವರು ಒಂಥರ ಕಾಮ್ ಪೀಪಲ್ ಆಗಿರ್ತಾರೆ. ಯಾಕೆಂತಂದ್ರೆ ಚಂದ್ರ ಇಲ್ಲಿ ಭೂತತ್ವ ರಾಶಿ ಆಗಿರೋದ್ರಿಂದ ಮತ್ತು ಅಲ್ಲಿ ಉಚ್ಚನಾಗಿರೋದ್ರಿಂದ ಕಾಮ್ ಆಗಿರ್ತಾನೆ. ಬಟ್ ಏನು ಅಂತಂದ್ರೆ ಕೆಲವು ಗ್ರಹಗಳ ಪ್ಲೇಸ್ಮೆಂಟ್, ಕೆಲವು ಪ್ಲಾನೆಟ್ಗಳ ಪ್ಲೇಸ್ಮೆಂಟ್, ಲಗ್ನಾಧಿಪತಿ ಇರ್ಬೋದು ಅಥವಾ ಲಗ್ನಾಧಿಪತಿ ಜೊತೆ ಬೇರೆ ಗ್ರಹಗಳ ಅಸೋಸಿಯೇಷನ್ ಇರ್ಬೋದು, ರಾಹುಕೇತು ಜೊತೆ ಅಸೋಸಿಯೇಷನ್ ಇರ್ಬೋದು, ತುಂಬಾ ಆಕ್ರಮಣಕಾರಿಯಾಗಿ ವರ್ತಿಸುವಂತೆ ಮಾಡಿಬಿಡುತ್ತೆ. ಅದು ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಕೂಡ ಒಂದು ನೆಗೆಟಿವ್ ಟ್ರೈಟೇ. ಸೊ ಅದು ಬೇರೆ. ಇವರ ಚಿಹ್ನೆ ಬಂದ್ಬಿಟ್ಟು ಒಂದು ಬುಲ್, ಒಂದು ಗೂಳಿ ಹೇಗೆ ವರ್ತಿಸಬಹುದು, ಸುಮ್ಮನೆ ಇರುತ್ತೆ, ಸಡನ್ ಆಗಿ ಪ್ರೊವೋಕ್ ಆಗಿ ಏನ್ ಮಾಡುತ್ತೆ, ಅದೇ ರೀತಿ ವರ್ತಿಸುವಂತ ಚಾನ್ಸಸ್ ಇರುತ್ತೆ. ಸೊ ಆ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು. ನೆಕ್ಸ್ಟ್ ನೆಗೆಟಿವ್ ಟ್ರೈಟ್ ಯಾವುದು ಅಂತಂದ್ರೆ ಇನ್ಸೆನ್ಸಿಟಿವ್ನೆಸ್, ಅಂದ್ರೆ ಸೂಕ್ಷ್ಮ ಸ್ವಭಾವದವರಲ್ಲ ಇವರು. ಇವರ ಚಿಹ್ನೆ ಯಾವುದು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಒಂದು ಗೂಳಿ. ಮತ್ತೆ ಸಹಜ ಗುಣ ಸ್ವಭಾವಗಳಲ್ಲೂ ನಾನು ಹೇಳಿದ್ದೀನಿ, ಎಮ್ಮೆ ಮೇಲೆ ಮಳೆ ಸುರಿದಂಗೆ, ಅಷ್ಟು ನಿಧಾನ, ಅಷ್ಟು ಸ್ಟೇಬಲ್, ನಿಧಾನವಾಗಿ ಮೂವ್ ಆಗ್ತಾರೆ ಅಂತ. ಸೊ ಇವರು ಕೆಲವು ವಿಚಾರಗಳಲ್ಲಿ ಸೂಕ್ಷ್ಮವಾಗಿ ನಡ್ಕೊಳ್ಳೋದೇ ಇಲ್ಲ. ಆಯ್ತು ಬಿಡಪ್ಪ, ಹೋಗ್ಲಿ ಬಿಡಪ್ಪ. ಈಗ ಸಾಮಾನ್ಯವಾಗಿ ಈ ಗುಣನ ನೀವು ಒಂದು ಗೌರ್ಮೆಂಟ್ ಎಂಪ್ಲಾಯಿ ಅಥವಾ ಪೊಲೀಸ್ ಆಫೀಸರ್ಸ್ ಅಲ್ಲಿ ನೋಡಬಹುದು. ಅವರಿಗೆ ದಿನ ಬೆಳಗ್ಗೆ ಆದ್ರೆ ಪೊಲೀಸ್ ಆಫೀಸರ್ಸ್ಗೆ ಕಂಪ್ಲೇಂಟ್, NCR ಮಾಡಿ ಅದೇ ಅಭ್ಯಾಸ ಆಗ್ಬಿಟ್ಟಿರ್ತದೆ. ನೀವೇನೋ ನಿಮ್ದು ತುಂಬಾ ದೊಡ್ಡ ಸಮಸ್ಯೆ ಅಂತ ಹೋಗಿ ಅವ್ರ ಮುಂದೆ ಹೇಳ್ತಾ ಇರ್ತೀರಿ, ಅವರು ಅಷ್ಟೇನಾ, ಆಯ್ತಾ, ಸರಿ, ಒಂದು ಕಂಪ್ಲೇಂಟ್ ಬರ್ಕೊಟ್ಟು ಹೋಗಿ, ಈ ತರ ಬಿಹೇವ್ ಮಾಡ್ತಾರೆ. ಯಾಕೆಂದ್ರೆ ಅವ್ರು ಕಾಮನ್ ಆಗ್ಬಿಟ್ಟಿರುತ್ತೆ. ಅದು ನಾನು ಎಕ್ಸಾಂಪಲ್ ಏನ್ ಕೊಟ್ಟಿದ್ದು ಅಂದ್ರೆ ಈ ರೀತಿ ಒಂದು ಸೂಕ್ಷ್ಮತೆ ಇಲ್ಲದೆ ಇರುವಂತ ಬಿಹೇವ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ವೃಷಭ ರಾಶಿಯವರು. ಇನ್ನು ನೆಕ್ಸ್ಟ್ ನೆಗೆಟಿವ್ ಟ್ರೈಟ್ ಯಾವುದು ಅಂತಂದ್ರೆ ವೃಷಭ ರಾಶಿಯವರಿಗೆ ಲೇಜಿನೆಸ್, ಸೋಂಬೇರಿತನ. ಇವರು ಪ್ರೊಕ್ರಾಸ್ಟಿನೇಟ್ ಮಾಡೋದ್ರಲ್ಲಿ ಎತ್ತಿದ ಕೈ, ನಿಧಾನವಾಗಿ ಚಲಿಸ್ತಾರೆ ಅಂತ ನಾನು ಸಹಜ ಗುಣ ಸ್ವಭಾವಗಳಲ್ಲೂ ಹೇಳಿದ್ದೀನಿ, ಈ ವಿಡಿಯೋದಲ್ಲೂ ಹೇಳಿದ್ದೀನಿ. ಲೇಜಿ ಅನ್ನೋದಕ್ಕಿಂತ ನಿಧಾನ ಎಲ್ಲದ್ರಲ್ಲೂ. ಮಾಡೋಣ ಬಿಡಪ್ಪ, ಆಯ್ತು ಬಿಡಪ್ಪ, ಸರಿ ನೋಡೋಣ ಬಿಡು, ಈ ರೀತಿ ಬಿಹೇವಿಯರ್ ಇರುತ್ತೆ. ಈ ಲೇಜಿನೆಸ್ಸು ಎಲ್ಲ ಟೈಮಲ್ಲೂ ಒಳ್ಳೇದಿರಲ್ಲ. ಕೆಲವು ಸಾರಿ ನೀವು ಮಲ್ಟಿ ಟಾಸ್ಕಿಂಗ್ ಮಾಡಬೇಕಾಗತ್ತೆ, ಅವಾಗೂ ಕೂಡ ಇವ್ರ ಬಿಹೇವಿಯರ್ ಅದೇ ತರ ಇರುತ್ತೆ. ನೀವು ಒಂದು ಟೀಮಲ್ಲಿ ಕೆಲಸ ಮಾಡ್ತಾ ಇದ್ರೆ ಬೇರೆ 3 ಜನ ನಿಮ್ ಜೊತೆ ಇರೋರು ಫಾಸ್ಟ್ ಆಗಿ ಕೆಲಸ ಮಾಡ್ತಿದ್ರೆ, ನಾನು ಕೆಲಸ ಮಾಡ್ತೇನೆ ಬಿಡಪ್ಪ ಅಂತ ನಿಮ್ಮ ಇದ್ರಲ್ಲಿ ನೀವು ಇರಕ್ಕಾಗಲ್ಲ. ಅಟ್ಲೀಸ್ಟ್ ಫಾರ್ ದ ಸೇಕ್ ಆಫ್ ದೋಸ್ 3 ಪೀಪಲ್ ನೀವು ವರ್ಕ್ ಮಾಡಲೇಬೇಕಾಗತ್ತೆ. ಅದಕ್ಕೆ ಲೇಜಿನೆಸ್ ಕೆಲವು ಟೈಮು ನಿಮಗೆ ನೆಗೆಟಿವ್ ಆಗಿ ತೋರಿಸುವಂತ ಚಾನ್ಸಸ್ ಇರುತ್ತೆ. ಅದನ್ನು ಸರಿಪಡಿಸ್ಕೊಳ್ಳಿ. ಇನ್ನು ನೆಕ್ಸ್ಟ್ ನೆಗೆಟಿವ್ ಟ್ರೈಟ್ ಏನು ಅಂತಂದ್ರೆ ವೃಷಭ ರಾಶಿಯವರದು ಡಿಪೆಂಡೆಂಟ್ ಪೀಪಲ್, ಬೇರೆಯವ್ರ ಮೇಲೆ ಅವಲಂಬಿತರಾಗಿರ್ತಾರೆ ಇವರು ಜಾಸ್ತಿ. ಅಂದ್ರೆ ಎಲ್ಲ ವಿಚಾರದಲ್ಲೂ ಅಂತಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಮಗನೋ ಮಗಳು ಮನೇಲಿ ಇದ್ದಾಗ, ಮಮ್ಮಿ ನನ್ನ ಟೀ ಶರ್ಟ್ ಅಲ್ಲಿ, ಮಮ್ಮಿ ನನ್ನ ಜಾಮಿಟ್ರಿ ಬಾಕ್ಸ್ ಅಲ್ಲಿ, ಮಮ್ಮಿ ನನ್ನ ಪೆನ್ ಎಲ್ಲಿ, ಪೆನ್ಸಿಲ್ ಎಲ್ಲಿ, ಈ ರೀತಿ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವ್ರಿಗೇನು ಅಂತಂದ್ರೆ ಇವರು ಫಸ್ಟ್ ಆಫ್ ಆಲ್ ಒಂಥರ ನಿಧಾನವಾಗಿ ಅವ್ರದೇ ಲೋಕದಲ್ಲಿ ಇರುವಂತವ್ರು ಇವರು. ಆ ಕಾರಣದಿಂದ ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇರುತ್ತೆ. ಸೊ ಆ ಡಿಪೆಂಡೆನ್ಸಿ ಎಲ್ಲದರಲ್ಲೂ ತುಂಬಾ ಒಳ್ಳೇದಲ್ಲ. ಸೊ ಎಲ್ಲಿ ಅದನ್ನ ಇಂಡಿಪೆಂಡೆಂಟ್ ಆಗಿ ಬಿಹೇವ್ ಮಾಡೋಕೆ ಸಾಧ್ಯನೋ ಅದನ್ನ ನೀವು ಮಾಡ್ಕೊಳ್ಳೋದು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೆಗೆಟಿವ್ ಟ್ರೈಟ್ ಯಾವುದು ವೃಷಭ ರಾಶಿಯವ್ರದ್ದು ಅಂತಂದ್ರೆ ಓವರ್ ಕಾಶಿಯಸ್ ಪೀಪಲ್, ಅಂದ್ರೆ ಬಹಳ ಮುನ್ನೆಚ್ಚರಿಕೆ ತಗೊಳ್ಳುವಂಥದ್ದು ಇವರು. ಯಾಕೆ ಅಂತಂದ್ರೆ ನಾನು ಮೊದಲೇ ಹೇಳಿದೆ, ಇವರು ನಿಧಾನವಾಗಿ ಮತ್ತು ದೃಢ ನಿರ್ಧಾರ ಇರುವಂತ ಜನ. ಅವಾಗೇನಾಗುತ್ತೆ, ನಿಧಾನವಾಗಿ ಮಾಡ್ತಾ ಇರುವಾಗ ತುಂಬಾ ಪಾಸಿಬಿಲಿಟೀಸ್ ಮೈಂಡಲ್ಲಿ ಬರುತ್ತೆ. ಈಗ 2 ದಿನದಲ್ಲಿ ಆ ಕೆಲಸ ಮಾಡಬೇಕು ಅಂದ್ಬಿಟ್ಟು 1 ದಿನದಲ್ಲಿ ಅದನ್ನ ಅರ್ಧ ಮುಗಿಸ್ಬಿಟ್ರೆ ಅಷ್ಟು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ಇವ್ರಿನ್ನ 1 ದಿನ ಆದ್ರೂ ಸ್ಟಾರ್ಟೇ ಮಾಡಿರಲ್ಲ. ಅವಾಗೇನು ಅಂತಂದ್ರೆ, ಓಕೆ ಇದು ತಪ್ಪಾಗ್ಬಿಟ್ರೆ ಏನ್ ಮಾಡೋದು, ಇದು ಕರೆಕ್ಟಾಗಿ ಕೊಟ್ಟಿದಾರಾ, ಯಾವುದಕ್ಕೂ ಸೇಫ್ಟಿಗಿರೋಣ, ಯಾವುದಕ್ಕೂ ಹುಷಾರಾಗಿ ಮಾಡ್ಬೇಕಪ್ಪ, ಇದನ್ನ ನಾನು ಮತ್ತೆ ಮುಂದಕ್ಕೆ ಹೋಗಿ ಸಿಗಾಕೊಳ್ಳೋದು ಬೇಡ. ಈ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೊಂಡು ಕೆಲವು ಡೆವಲಪ್ಮೆಂಟಲ್ ಆಕ್ಟಿವಿಟಿನೂ ಹ್ಯಾಂಪರ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಕಾಶಿಯಸ್ ಇರಬೇಕು, ಓವರ್ ಕಾಶಿಯಸ್ ಬೇಡ, ತುಂಬಾ ಓವರ್ ಥಿಂಕಿಂಗ್ ಬೇಡ, ಆಯ್ತಾ. ಇನ್ನು ನೆಕ್ಸ್ಟ್ ನೆಗೆಟಿವ್ ಏನು ಅಂತಂದ್ರೆ ಇವರು ತುಂಬಾ ಕಂಟ್ರೋಲಿಂಗ್ ಪೀಪಲ್. ಇನ್ನೊಬ್ಬ ವ್ಯಕ್ತಿ ನನ್ನ ನಿಯಂತ್ರಣದಲ್ಲೇ ಇರಬೇಕು ಅಂತ ಬಯಸೋದು ಜಾಸ್ತಿ ಇವರು. ಏನಂತಂದ್ರೆ ಇವ್ರು ಎಸ್ಪೆಷಲಿ ಏನೋ ಫಾದರ್ ಅಥವಾ ಮದರ್ ಆಗ್ಬಿಟ್ರೆ ಇವರು ದೃಢ ನಿರ್ಧಾರ ಇರುತ್ತೆ. ಏನೋ ಒಂದು ವಿಚಾರದ ಬಗ್ಗೆ, ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ವರ್ಕ್ಶಾಪ್ಗೂ ಏನಾದ್ರು ಕಳಿಸಿದ್ರೆ ಮಕ್ಕಳನ್ನ, ಅಲ್ಲಿ ನೆಗೆಟಿವ್ಸೇ ಜಾಸ್ತಿ ಅವ್ರಿಗೆ ಅಕ್ಯುಮುಲೇಟ್ ಆಗೋದು ಚಾನ್ಸಸ್ ಇದೆ ಅಂತ ತಿಳ್ಕೊಳ್ಳಿ.
ಅಲ್ಲಿ ಪಾಸಿಟಿವ್ ಇದ್ರೂ ಎಷ್ಟು ಜನ ಅದನ್ನ ಹೇಳಿದ್ರು ಆ ಡಿಸಿಷನ್ನ ಚೇಂಜ್ ಮಾಡಕ್ ಹೋಗಲ್ಲ. ಆ ಡಿಸಿಷನ್ ಚೇಂಜ್ ಮಾಡದೇ ಇರೋದ್ರಿಂದ ಏನ್ ಮಾಡ್ತಾರೆ, ಮಕ್ಕಳನ್ನ ನೀನು ಎಲ್ಲೋದ್ರು ಸರಿ ಅಲ್ಲಿ ಮಾತ್ರ ಹೋಗ್ಬೇಡ, ಆ ವರ್ಕ್ಶಾಪ್ ಬೇಡ, ಅದು ನಿನ್ಗೆ ಏನ್ ಬೆನಿಫಿಟ್ ಆದ್ರೂ ಪರವಾಗಿಲ್ಲ, ನಾನು ಹೇಳಿದ್ ಕೇಳಿಸ್ಕೊ ನೀನು, ನಾನು ಹೇಳೋದು ನಿನ್ನ ಒಳ್ಳೇದಕ್ಕೇನೆ ಅನ್ನೋ ರೀತಿ ಕಂಟ್ರೋಲಿಂಗ್ ಇರ್ತಾರೆ. ಕಂಟ್ರೋಲಿಂಗ್ ಒಳ್ಳೇದು ಪಾಸಿಟಿವ್ ವಿಚಾರಗಳಲ್ಲಿ, ನೆಗೆಟಿವ್ ವಿಚಾರಗಳಲ್ಲಿ ಕಂಟ್ರೋಲಿಂಗ್ ಒಳ್ಳೇದಲ್ಲ. ಅಂತಂದ್ರೆ ತುಂಬಾ ಕೇರ್ ಮಾಡೋ ಲೆಕ್ಕದಲ್ಲಿ ಹೋಗ್ಬಿಟ್ಟು ಔಟ್ ಆಫ್ ಕಂಫರ್ಟ್ ಝೋನೇ ಮಕ್ಕಳನ್ನ ಬಿಡ್ಲಿಲ್ಲ ಅಂತ ಅಂದ್ರೆ ಅವರು ಡೆವಲಪ್ ಆಗೋದೇ ಇಲ್ಲ. ಸೊ ಕಂಫರ್ಟ್ ಝೋನ್ ಅಲ್ಲಿ ಇಡಬೇಕು ಮಕ್ಕಳನ್ನ, ಬಟ್ ಜೀವನ ಪೂರ್ತಿ ಕಂಫರ್ಟ್ ಝೋನೇ ಅಲ್ಲ. ಕಂಫರ್ಟ್ ಝೋನ್ ನಲ್ಲಿ ಹೊರಗಡೆ ಬಂದವರೇ ಸರ್ವೈವ್ ಆಗೋದು ಕಷ್ಟ ಈ ಜಗತ್ನಲ್ಲಿ ಇವಾಗ. ಸೊ ಆ ರೀತಿ ಕಂಟ್ರೋಲಿಂಗ್ ಬೇಡ, ಅದು ನೆಗೆಟಿವ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೆಗೆಟಿವ್ ಟ್ರೈಟ್ ಏನು ವೃಷಭ ರಾಶಿ ಅವ್ರದ್ದು ಅಂತಂದ್ರೆ ಅನ್ಫರ್ ಗಿವಿಂಗ್ ಪೀಪಲ್. ಕ್ಷಮೆನೇ ಇಲ್ಲ ಇವ್ರ ಹತ್ರ. ಅಂತಂದ್ರೆ ವೃಶ್ಚಿಕ ರಾಶಿಯವ್ರ ತರ ಕ್ಷಮೆ ಇಲ್ಲದೆ ಇರೋಂಥವ್ರಲ್ಲ ಇವರು. ವೃಶ್ಚಿಕ ರಾಶಿಯವರು ಕ್ಷಮಿಸೋದಲ್ಲ, ಅವರು ಹಿಂದೆ ಫುಲ್ ಸ್ಕೀಮು ಪ್ಲಾನ್ ಮಾಡಿದ್ರೆ ಎತ್ತಿದ ಕೈ ಅವರು. ಆ ತರ ಅನ್ಫರ್ಗಿವಿಂಗ್ ಅಲ್ಲ. ಈಗ ಒಂದು ಮಾತು ಹೇಳಿದೆ ನಿಮ್ಗೆ, ಹಿಂದಿನ ನೆಗೆಟಿವ್ ಟ್ರೈಟ್ ಅಲ್ಲಿ ಹೇಳಿದೆ, ಕಂಟ್ರೋಲಿಂಗ್, ತುಂಬಾ ನಿಯಂತ್ರಣದಲ್ಲಿ ಇರಬೇಕು ಅನ್ನೋದು ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀನು ಎಲ್ಲೋದ್ರೂ ಸರಿ ಆ ವರ್ಕ್ಶಾಪ್ ಹೋಗ್ಬೇಡ, ಅದರಿಂದ ನೆಗೆಟಿವ್ ಇದೆ ಅಂತ ಹೇಳಿರ್ತಾರೆ ಅಂತ ತಿಳ್ಕೊಳ್ಳಿ. ಅಪ್ಪಿ ತಪ್ಪಿ ಯಾರಾದ್ರೂ ಇವ್ರ ಮಾತನ್ನ ಮೀರಿ ಆ ಕೆಲಸ ಮಾಡಿಬಿಟ್ಟು ಅದರಿಂದ ಏನಾರ ನೆಗೆಟಿವ್ ಆಗೋಯ್ತು ಅಂದ್ರೆ ಮುಗ್ದೋಯ್ತು. ಇನ್ನು ಇವರು ಬದುಕಿರೋವರೆಗೂ ಅದನ್ನ ಮರೆಯೋದಿಲ್ಲ. ಮರ ಕುಟಕ ಹೇಗೆ ಮರನ ಟಕ್ 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 ಅಂತ ಕುಟ್ತಾನೆ ಇರುತ್ತೆ, ಅದೇ ರೀತಿ ಕುಟ್ತಾನೆ ಇರ್ತಾರೆ. ನಾನು ನಿನಗೆ ಅವತ್ತು ಹೇಳಲಿಲ್ವಾ ಅಲ್ಲಿ ಹೋಗ್ಬೇಡ ಅಂತ? ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? ಇದೇ ಮಾತು ಬರ್ತಾನೆ ಇರುತ್ತೆ. ಅದ್ರ ಉಪಯೋಗನೂ ಮುಗಿದಿರುತ್ತೆ, ಅದ್ರ ತೊಂದರೆನೂ ಮುಗಿದಿರುತ್ತೆ, ಅಲ್ಲ ಅವಾಗಲೂ ಕೂಡ ನೆನ್ಪಿಟ್ಕೊಂಡಿರ್ತಾರೆ. ಅಷ್ಟು ಅನ್ಫರ್ಗಿವಿಂಗ್ ಇವರು. ಕ್ಷಮೆ ಅನ್ನೋದು ಇಲ್ಲವೇ ಇಲ್ಲ ಇವರಲ್ಲಿ, ನೆನಪಲ್ಲಿ ಇದ್ದೇ ಇರುತ್ತೆ. ಸೊ ಇದು ಅನವಶ್ಯಕ ಪರಿಸ್ಥಿತಿಗಳಲ್ಲಿ ಒಂದು ನೆಗೆಟಿವ್ ಟ್ರೈಟ್ ಅಂತಾನೆ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೆಗೆಟಿವ್ ಟ್ರೈಟ್ ಏನು ಅಂತಂದ್ರೆ ಸೆಲ್ಫಿಶ್ ಬಿಹೇವಿಯರ್. ಸ್ವಾರ್ಥ ಬುದ್ಧಿ ಇರೋದು ಜಾಸ್ತಿನೇ ಇರುತ್ತೆ ಇವರಿಗೆ. ಯಾಕೆ ಅಂತಂದ್ರೆ ಇವರ ಅಧಿಪತಿ ಬಂದು ಶುಕ್ರ. ಒಂದು ಮೆಟೀರಿಯಲಿಸ್ಟಿಕ್ ವಿಚಾರದಲ್ಲಿ ಅವನೇ ಅದರ ಅಧಿಪತಿಯಾಗಿರ್ತಾನೆ ಶುಕ್ರ. ಆ ಕಾರಣದಿಂದ ಅದರ ಜೊತೆಯಲ್ಲಿ ಇವರಿಗೆ ಪೊಸೆಸಿವ್ನೆಸ್ ಜಾಸ್ತಿ ಇರುತ್ತೆ, ಸ್ಟಬ್ಬನ್ ನೇಚರ್ ಜಾಸ್ತಿ ಇರುತ್ತೆ. ಆ ಕಾರಣದಿಂದ ಸ್ವಾರ್ಥವು ನಾರ್ಮಲ್ ಆಗಿ ಅವರಿಗೆ ಮೈಗೂಡ್ ಬಿಡುತ್ತೆ. ಸೆಲ್ಫಿಶ್ನೆಸ್ ಇರಬೇಕು. ಕಾಂಪಿಟೇಟಿವ್ನೆಸ್ ಅಲ್ಲಿ ಸೆಲ್ಫಿಶ್ನೆಸ್ ಇಲ್ಲ ಅಂತಂದ್ರೆ ನೀವು ಕಾಂಪಿಟೇಟ್ ಮಾಡೋಕ್ಕಾಗಲ್ಲ. ಬಟ್ ಅನವಶ್ಯಕ ವಿಚಾರಗಳಲ್ಲಿ ಸೆಲ್ಫಿಶ್ನೆಸ್ ಬೇಡ. ಮೊದಲೇ ಹೇಳಿದಂತೆ ಸ್ಟಬ್ಬನ್ ಇರಬೇಕು, ಸ್ಟೇಬಲ್ ಇರಬೇಕು, ದೃಢ ನಿರ್ಧಾರ ಇರಬೇಕು, ಮತ್ತೆ ನಿಮ್ಮ ವಸ್ತು ಅಥವಾ ನಿಮ್ಮ ಜನದ ಬಗ್ಗೆ ಪಾಸಿಟಿವ್ನೆಸ್ಸು ಇರಬೇಕು ಮತ್ತು ಸೆಲ್ಫಿಶ್ನೆಸ್ಸು ಇರಬೇಕು. ಆದರೆ ಒಂದು ಲಿಮಿಟ್ ದಾಟಿದ್ರೆ ಇವು ಮೂರೂ ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಕಾರಣದಿಂದ ಅನವಶ್ಯಕ ಸ್ಥಾನಗಳಲ್ಲಿ ಈ ಒಂದು ಸ್ವಾರ್ಥ ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಇದಿಷ್ಟು ವೃಷಭ ರಾಶಿಯವರ ಸಹಜ ದೌರ್ಬಲ್ಯಗಳು, ನೆಗೆಟಿವ್ ಟ್ರೈಟ್ಸು. ಈ ಎಲ್ಲ ಹೇಳಿದ್ದು ನಾನು ಜನರಲ್ ಪ್ರಿಡಿಕ್ಷನ್ಸ್ ಆಫ್ ಟಾರಸ್, ಜನರಲ್ ಪ್ರಿಡಿಕ್ಷನ್ಸ್ ಫಾರ್ ವೃಷಭ ರಾಶಿಯಪ್ಪ. ಇದು ಯಾರ ಒಬ್ಬ ಸ್ಪೆಸಿಫಿಕ್ ಡೇಟ್ ಆಫ್ ಬರ್ತ್ ನಾನು ಹೇಳ್ತಾ ಇಲ್ಲ. ಇದು ಎಲ್ಲರಲ್ಲೂ ಇರಲೇಬೇಕು ಅಂತನೂ ಇಲ್ಲ, ಎಲ್ಲರಲ್ಲೂ ಇರಲೇಬಾರ್ದು ಅಂತನೂ ಇಲ್ಲ. ಅರ್ಧ ಇರಬಹುದು, ಅರ್ಧ ಇಲ್ಲದೆ ಇರಬಹುದು. 80% ಇದ್ದು 20% ಇಲ್ಲದೆ ಇರಬಹುದು, 20% ಇದ್ದು 80% ಇಲ್ಲದೆ ಇರಬಹುದು. ಅದೆಲ್ಲವೂ ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ರಾಶಿಯಾಧಿಪತಿ, ಲಗ್ನಾಧಿಪತಿ, ನಿಮ್ಮ ಸೂರ್ಯ ಎಲ್ಲಿದ್ದಾನೆ, ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಗ್ರಹಗಳು, ಯಾವ ದೋಷಗಳಿದೆ, ಅದೃಷ್ಟಗಳಿದೆ, ರಾಜಯೋಗಗಳಿದೆ, ಇದೆಲ್ಲದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಜನರಲ್ ಪ್ರಿಡಿಕ್ಷನ್ಸ್ ಇದು. ಸೊ ಕಮೆಂಟ್ಸ್ ಅಲ್ಲಿ ರಿಲೆವೆಂಟ್ ಡೌಟ್ಸ್ ಇದ್ರೆ ಕೇಳಿ, ನಾನು ಕ್ಲಾರಿಟಿ ಕೊಡ್ತೀನಿ. ನಿಮಗೆ ಹೇಳಿದ್ದೀನಿ ಅನ್ನೋ ತರ ಇದು ನನಗೆ ಮ್ಯಾಚ್ ಆಗಿಲ್ಲ, ನಾನು ನಿಮ್ಗೆ ಹೇಳೇ ಇಲ್ವಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇರೋದು ವೃಷಭ ರಾಶಿಯ ಸಹಜ ಗುಣ ಸ್ವಭಾವಗಳು, ಆಯ್ತಾ, ಸಹಜ ದೌರ್ಬಲ್ಯಗಳು. ಯಾರೋ ಮೊನ್ನೆ ಕಮೆಂಟ್ ಹಾಕಿದ್ರು ವೃಶ್ಚಿಕ ರಾಶಿಯವರ ಸಹಜ ದೌರ್ಬಲ್ಯಗಳಾಗ್ತಾಗ ಇದು ನಾನು ಅಲ್ವೇ ಅಲ್ಲ, ಇದಿಲ್ವೇ ಇಲ್ಲ ಅಂತ ಹೇಳಿದ್ರು. ಸರಿ, ನಿಮಗಿಲ್ಲ, ಜಗತ್ತಿನಲ್ಲಿ ಇರುವ ಎಲ್ಲ ವೃಶ್ಚಿಕ ರಾಶಿಯವರಿಗೂ ಇಲ್ಲ ಅಂತ ನೀವು ಪ್ರೂವ್ ಮಾಡೋಕ್ಕಾಗತ್ತಾ? ಆಗೋ ಆಗಿದ್ರೆ ಹೇಳಿ, ಅವಾಗ ನಿಮಗೆ ಕ್ವಶನ್ ಅಕ್ಸೆಪ್ಟಬಲ್ ಇರುತ್ತೆ. ಸೊ ಚರ್ಚೆ ಮಾಡುವಂಥ ವಿಚಾರಗಳಲ್ಲಾದರೆ ಕಮೆಂಟ್ ಮಾಡಬಹುದು. ಸುಮ್ಮನೆ ಮಾಡಲೇಬೇಕು ಅಂತ ಮಾಡೋದಿದ್ರೆ ನೀವು ಸ್ಟಾಪ್ ಮಾಡ್ಲಿಕ್ಕಾಗಲ್ಲ, ನೀವು ಕಂಟಿನ್ಯೂ ಮಾಡಬಹುದು ಅಂತಲೇ ಹೇಳ್ತೀನಿ. ಇನ್ನು ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವ ವಾಟ್ಸ್ಆಪ್ ನಂಬರ್ ಅಥವಾ ಇಮೇಲ್ ಥ್ರೂ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡೋದಷ್ಟೇ ಅಲ್ಲದೆ ಇನ್ನಷ್ಟು ಜನಕ್ಕೆ ಶೇರ್ ಮಾಡಿ, ಮತ್ತು ನಿಮಗೇನಾದರೂ ಡೌಟ್ಸ್ ಇದ್ರೆ ಕಮೆಂಟಲ್ಲಿ ಕೇಳಿ, ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತೀನಿ.